ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು AWS ಸರ್ವಿಸ್ ಐಕಾನ್ಸ್ ಬಗ್ಗೆ ಮಾತಾಡೋಣ. ಈ ಸರ್ವಿಸ್ ಐಕಾನ್ಸ್‌ನ ಡೌನ್ಲೋಡ್ ಮಾಡೋದಕ್ಕೆ ನಾನು ಹಿಂಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ಇದು ಫಸ್ಟ್ ಪೇಜ್‌ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ದಂಗೆ ನಾನು ಇಲ್ಲಿ PPTX ಕಿಟ್ಸ್‌ನ ಡೌನ್ಲೋಡ್ ಮಾಡಿದ್ದೀನಿ. ಇದು ಈ ರೀತಿ ಡೌನ್ಲೋಡ್ ಆಗುತ್ತೆ ಅದರಲ್ಲಿ. ಓಕೆ, ಇದಿದೆ ನೋಡಿ, ಇಲ್ಲಿದ್ದು ಡೌನ್ಲೋಡ್ ಆಗಿದೆ. ಇದು ನಾನು ಡೌನ್ಲೋಡ್ ಮಾಡಿದಾಗ ಡಾರ್ಕ್ ಆ್ಯಂಡ್ ಲೈಟ್ ಅಂತ ಎರಡು PPT ಡೌನ್ಲೋಡ್ ಆಗಿದೆ. ಇಲ್ಲಿ ನಾನು ಓಪನ್ ಮಾಡ್ತಿದ್ದೀನಿ. ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಡಾರ್ಕ್ ವರ್ಷನ್ ಇದೆ, ಇನ್ನೊಂದು ಲೈಟ್ ವರ್ಷನ್ ಇದೆ. ಈ ಐಕಾನ್ಸ್ನ ನೀವು ಎಲ್ಲಿ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ನೀವು ಅಂದ್ಕೊಳ್ಳಿ ಇಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ನ ನೀವು ಅಮೆಝಾನ್ ಕ್ಲೌಡಿಗೆ ಮೂವ್ ಮಾಡಬೇಕು ಅಂತಿದ್ದೀರಾ. ಈ example.com ಅಂತ ಒಂದು ವೆಬ್ಸೈಟ್ ಇದೆ. ಅದು ಪಬ್ಲಿಕ್ ಫೇಸಿಂಗ್ ಇರುತ್ತೆ. ಅದನ್ನು ನೀವು ಕ್ಲೌಡ್ ಎನ್ವೈರ್ಮೆಂಟಿಗೆ, ಆನ್ ಪ್ರಮೈಸಿಂದ ಕ್ಲೌಡ್ ಎನ್ವೈರ್ಮೆಂಟಿಗೆ ಮೂವ್ ಮಾಡಬೇಕಂತಿದ್ರೆ ಸ್ಪೆಸಿಫಿಕ್ ಟು AWS, ಆವಾಗ ನೀವು ಯಾವ ರೀತಿ ಡಿಸೈನ್ ಮಾಡಬೇಕು, ಅದು ಅಪ್ಲಿಕೇಶನ್ ಯಾವ ರೀತಿ ಡೆಪ್ಲಾಯ್ ಆಗುತ್ತೆ, ಯಾವ್ಯಾವ ಸರ್ವಿಸ್ ಯೂಸ್ ಆಗುತ್ತೆ AWS ಅಲ್ಲಿ ಯೂಸ್ ಮಾಡ್ಕೊಂಡು ನೀವು ಡೆಪ್ಲಾಯ್ ಮಾಡಬೇಕು ಅಂತ ಒಂದು ಐಡಿಯಾ ಕ್ರಿಯೇಟ್ ಮಾಡ್ತೀರಾ. ಅದನ್ನು ನೀವು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ, ಈಗ ಆರ್ಕಿಟೆಕ್ಟ್ ಟೀಮ್ ಇರುತ್ತೆ, ಆಮೇಲೆ ಅಪ್ಲಿಕೇಶನ್ ಟೀಮ್ ಇರುತ್ತೆ. ಈಗ ಅಪ್ಲಿಕೇಶನ್ಸ್ ಟೀಮ್ಗೆ AWS ಕ್ಲೌಡ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ, ಹೆಂಗೆ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅವಾಗ ಆರ್ಕಿಟೆಕ್ಟ್ ಟೀಮ್ ಕೂತ್ಕೊಂಡು ದೇ ವಿಲ್ ಕ್ರಿಯೇಟ್ ಅ ಡಯಾಗ್ರಾಮ್ ಆ್ಯಂಡ್ ದೇ ವಿಲ್ ಎಕ್ಸ್ಪ್ಲೇನ್, ಇದು ಈ ರೀತಿ ಸರ್ವಿಸಸ್ ಇರುತ್ತೆ, ಈ ಸರ್ವಿಸಸ್ ಯೂಸ್ ಮಾಡಿದ್ರೆ ಈ ರೀತಿ ನಾವು ಅಪ್ಲಿಕೇಶನ್ನ ಪಬ್ಲಿಕ್ ಫೇಸಿಂಗ್ ಮಾಡ್ಬೋದು ಅಂತ. ಅವಾಗ ಈ ಸರ್ವಿಸಸ್ ಐಕಾನ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಒಂದು PPT ಡಯಾಗ್ರಾಮ್ನ ಕ್ರಿಯೇಟ್ ಮಾಡ್ಬೋದು. ಆವಾಗ ಇದು ಸ್ಪೆಸಿಫಿಕ್ ಸರ್ವಿಸ್ ಐಕಾನ್ಸ್ನ ಯೂಸ್ ಮಾಡಿ ನೀವು ಡಯಾಗ್ರಾಮ್ ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದೇ PPTಲಿ ಒಂದಿದೆ. ಈಗ ಅಂದ್ಕೊಳ್ಳಿ, ನಾವು ಒಂದು ಯಾವುದೋ ನಾನು ಆಗಲೇ ಹೇಳ್ದಂಗೆ ಒಂದು ಅಪ್ಲಿಕೇಶನ್ ಇದೆ, ಅದು ಪಬ್ಲಿಕ್ ಫೇಸಿಂಗ್ ಮಾಡಬೇಕು. ಈಗ ಇಂಟರ್ನೆಟ್ ಗೇಟ್ವೇ ಅಲ್ಲಿ ಯೂಸ್ ಆಗುತ್ತೆ, ಆಮೇಲೆ EC2 ಇನ್ಸ್ಟೆನ್ಸಸ್ ಲಾಂಚ್ ಮಾಡಬೇಕಾಗತ್ತೆ. ಅದಕ್ಕೆ ಬ್ಯಾಕ್ ಎಂಡಲ್ಲಿ ಅಂದರೆ ಲೈಕ್ ಈಗ ಕ್ಲೌಡ್ ಎನ್ವೈರ್ಮೆಂಟ್ ಬರುತ್ತೆ. ಈ ಲೇಯರ್ಸ್ ಇದೆ ನೋಡಿ, ಇದರಲ್ಲಿ ಕ್ಲೌಡ್ AWS ಕ್ಲೌಡ್ ಅಂತಿದೆ, ಆಮೇಲೆ VPC ಇದೆ, VPCಲಿ ಇಂಟರ್ನೆಟ್ ಗೇಟ್ವೇ ಇದೆ, ಆಮೇಲೆ EC2 ಇನ್ಸ್ಟೆನ್ಸಸ್ ಇದೆ. ಅದು ಯಾವ ರೀತಿ ಲಾಂಚ್ ಆಗುತ್ತೆ, ಪಬ್ಲಿಕ್ ಫೇಸಿಂಗು, ಅದೆಲ್ಲ ನಿಮಗೆ ಸಬ್ನೆಟ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ದೆನ್ ಯು ಕ್ಯಾನ್ ಕ್ರಿಯೇಟ್ ಅ ಡಯಾಗ್ರಾಮ್ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಟು ಎಂಡ್ ಯೂಸರ್. ಈ ರೀತಿ ಇರುತ್ತೆ, ನೀವು ಈ ರೀತಿ ಅಪ್ಲಿಕೇಶನ್ನ ನೀವು ಕಾನ್ಫಿಗರ್ ಮಾಡ್ಬೋದು ಅಂಥೇಳಿ. ಈಗ ನಾನು VPC ಸ್ಪೆಸಿಫಿಕ್ಕಾಗಿ ಹೋದಾಗ ಇಲ್ಲಿ ನಿಮಗೆ ನೋಡಿ, ಇದು ಕಂಪ್ಲೀಟ್ ಸಪ್ರೇಟ್ ನೆಟ್ವರ್ಕಿಂಗ್ ಆ್ಯಂಡ್ ಕಂಟೆಂಟ್ ಡೆಲಿವರಿ ಅಂತ. ಅದರಲ್ಲಿ ನಿಮಗೆ VPC ರಿಲೇಟೆಡ್ ಎಲ್ಲ ಸರ್ವಿಸಸ್ ಇದ್ದಾವೆ. ಅದೇ ನೀವು ಈ ಎಲ್ಲ ಸರ್ವಿಸಸ್ಸನ್ನು ಆಲ್ರೆಡಿ ತೋರಿಸ್ದಂಗೆ ನೋಡಿ, ಇಂಟರ್ನೆಟ್ ಗೇಟ್ವೇ, ಇದನ್ನು ಇಂಟರ್ನೆಟ್ ಗೇಟ್ವೇ ಯೂಸ್ ಮಾಡ್ಕೊಂಡು ಎಲ್ಲಿ ನೀವು ಕನೆಕ್ಟ್ ಆಗ್ತೀರಾ, ಎಲ್ಲಿ ನಿಮ್ಮದು ಅಪ್ಲಿಕೇಶನ್ ಲಾಂಚ್ ಆಗುತ್ತೆ, ಯಾವ ರೀತಿ ಎಂಡ್ ಯೂಸರ್ ನೀವು ಆ್ಯಕ್ಸೆಸ್ ಮಾಡ್ಬೋದು, ಅದನ್ನೆಲ್ಲ ನೀವು ಕಾನ್ಫಿಗರ್ ಮಾಡಿ ಒಂದು ಪೇಜಲ್ಲಿ ನಿಮ್ಮದು ಆರ್ಕಿಟೆಕ್ಚರ್ನ ಆ ಅಪ್ಲಿಕೇಶನ್ದು ನೀವು ಕ್ರಿಯೇಟ್ ಮಾಡಿ ತೋರಿಸ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಎರಡು PPT ಡೌನ್ಲೋಡ್ ಆಯಿತು. ಒಂದು ಡಾರ್ಕ್ ವರ್ಷನ್ನು, ಇನ್ನೊಂದು ಲೈಟ್ ವರ್ಷನ್ನು. ಇದು ಡಾರ್ಕ್ ವರ್ಷನ್. ಇದು ನೀವು ಆಲ್ರೆಡಿ, ಈಗ ನಾವು ಮಾತಾಡ್ತಿದ್ದು ಡಾರ್ಕ್ ವರ್ಷನಲ್ಲಿ. ಈಗ ಲೈಟ್ ವರ್ಷನ್ ನೋಡಿ, ಲೈಕ್ ಇಲ್ಲಿ ನಾನು VPC ಓಪನ್ ಮಾಡಿದ್ದೀನಿ. ಎಲ್ಲ ಐಕಾನ್ ಸೇಮ್ ಆಗಿದೆ. ಓನ್ಲಿ ಡಿಫ್ರೆನ್ಸ್ ಈಸ್ ಲೈಕ್ ಒಂದು ಡಾರ್ಕ್ ವರ್ಷನ್ ಇದೆ, ಇನ್ನೊಂದು ಲೈಟ್ ವರ್ಷನ್ ಆಗಿದೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.